this is not related to PCS but related to rules that one can opt for. If Vikyat ಕೇಳ್ತಿದ್ದಾರೆ ಈ ಕ್ವಶನ್ ಅನ್ನ, okay, if management role can go higher the ladder much faster in terms of career growth and position wise, what is the better use of we being technical role? Wow, brilliant question, Vikyat ಅವರೇ. Is Vikyat online? ಎಸ್ ಸರ್. ವಿಕ್ಯಾತ್, ನೀವು ವರ್ಕ್ ಮಾಡ್ತಾ ಇದ್ದೀರಾ? ಹೌದು ಸರ್. ಯಾವ ಇದರಲ್ಲಿ ಕೇಳ್ಬೋದಾ? ಹಾ ಸರ್, UST ಗ್ಲೋಬಲ್. ಗ್ಲೋಬಲ್, ಓಕೆ. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಿಮಗೆ? ಟೋಟಲ್ 6 years ಸರ್. 6 ಇಲ್ಲಿ year ಆ? 3 years ಈಗ ಯಾವ ಪೊಸಿಷನ್ ಅಲ್ಲಿ ಇದ್ದೀರಿ? ಸರ್. ಲ್ಯಾಬ್ ಅಸೋಸಿಯೇಟ್ಸ್. ಹೌದಾ? ಹೌದು ಸರ್. ಐ ಆಮ್ ಲ್ಯಾಬ್ ಟೋಟಲಿ ಇಂಟು ಹಾರ್ಡ್ವೇರ್ ಡಿಬಗಿಂಗ್ ಸರ್. ಹಾರ್ಡ್ವೇರ್ ಡಿಬಗಿಂಗ್ ಸೈಡ್ ಇದ್ದೀರಾ? ಓಕೆ. ಹೌದು ಸರ್. ಸೊ ವಾಟ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ವಿಕ್ಯಾತ್ಸ್ ಕ್ವಶನ್? ಅದು ಪ್ರೊಜೆಕ್ಟ್ ಮಾಡಿ ಸ್ವಲ್ಪ. ವಿಕ್ಯಾತ್ಸ್ ಕ್ವಶನ್ ಇನ್ನೊಂದ್ಸರಿ ತೋರಿಸಿ, ಸೆಕೆಂಡ್ ಪಾರ್ಟ್. This is a question from all technical background. At a certain point in everyone's career, there is a catch of taking a decision of what role to take. Hope my question is clear. Okay. So, ವಿಖ್ಯಾತ್ ಏನು ಕ್ವಶನ್ ಕೇಳ್ತಿದಾರಲ್ಲ, ಅದನ್ನ ಐ ವಿಲ್ ರಿಪೀಟ್ ಇಟ್ ಫಾರ್ ಎವ್ರಿಬಡಿ. ಅವ್ರೇನು ಅಂತಿದ್ದಾರೆ, ದುಡ್ಡು ಎದರಲ್ಲಿ ಮಾಡ್ಬೋದು, ಗ್ರೋತ್ ಎದರಲ್ಲಿದೆ, ಆಯ್ತಾ? ಗ್ರೋತ್ ಇದರಲ್ಲಿದೆನಾ, ಏನಂತಾರೆ, IC ರೋಲಲ್ಲಿ ಗ್ರೋತ್ ಇದೆನಾ ಅಥವಾ ಮ್ಯಾನೇಜ್ಮೆಂಟಲ್ಲಿ ಗ್ರೋತ್ ಇದೆನಾ, ಫೈನಾನ್ಷಿಯಲ್ ಗ್ರೋತ್ ಇದೆ, ಎದರಲ್ಲಿ ಜಾಸ್ತಿ ಇದೆ? ಆಮೇಲೆ ನಾವು ಮ್ಯಾನೇಜರೇ ಆಗೋದಿದ್ರೆ ಮತ್ತೆ ಟೆಕ್ನಿಕಲಿ ಯಾಕೆ ಸೌಂಡ್ ಆಗಬೇಕು ಅಂತ. ಕರೆಕ್ಟ್? ಆ್ಯಂಡ್ ಹೌ ಟು ಬ್ಯಾಲೆನ್ಸ್, ರೈಟ್? ಸೊ ದಿಸ್ ಇಸ್ ಅ ವೆರಿ ಗುಡ್ ಕ್ವಶನ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಕ್ಯಾರಿಯರ್ ನಿಮಗೆ ಎಲ್ಲರಿಗೂ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಓಕೆ. ಸೊ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಾಸೆಸ್ ಇದೆಯಲ್ಲ, ಆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಾಸೆಸ್ ಏನೈತೆ ಅಂದ್ರೆ ರೀ, ಅದು ಟೀಮ್ ವರ್ಕ್ ಇದೆ. ಟೀಮ್ ವರ್ಕ್ ಇರೋದ್ರಿಂದ ನಿಮ್ಗೆ ಯು ನೀಡ್ ಪೀಪಲ್ ಆ್ಯಂಡ್ ಲೀಡರ್ಸ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪೀಪಲ್ ಎಮೋಷನ್ಸ್, ಹೂ ಕ್ಯಾನ್ ಮೆಂಟರ್ ಆ್ಯಂಡ್ ಕೋಚ್ ಪೀಪಲ್, ಹೂ ಕ್ಯಾನ್ ಲೀಡ್ ಅ ಟೀಮ್, ಹೂ ಕ್ಯಾನ್ ಗೈಡ್ ಅ ಟೀಮ್. ಓಕೆ. ಅನ್ಫಾರ್ಚುನೇಟ್ಲಿ ಈಗ ಸದ್ಯ ಇಂಡಸ್ಟ್ರಿ ಒಳಗೆ ನಮಗೆ ಭಾಳಷ್ಟು ಜನ ಮ್ಯಾನೇಜರ್ಸ್ ಸಿಗ್ತಾರೆ, ಲೀಡರ್ಸ್ ಕಡಿಮೆ ಸಿಗ್ತಾರೆ. ಸೊ ಹಂಗಿದ್ರೆ ಏನು ಡಿಫ್ರೆನ್ಸು ಮ್ಯಾನೇಜರ್ಸಿಗೆ ಲೀಡರ್ಸಿಗೆ? ಮ್ಯಾನೇಜರ್ಸ್ ಏನಂದ್ರೆ ಅವ್ರ ಮ್ಯಾಲಿನವ್ರು ಏನು ಕೆಲಸ ಹೇಳಿರ್ತಾರೆ ಆ ಕೆಲಸ ತೊಗೊಂಡು ಬರೋದು, ಅದನ್ನು ಡಿವೈಡ್ ಮಾಡೋದು, ಅದನ್ನು ನಿಮ್ಗೆ ಹಂಚ್ಕೊಡೋದು, ನಿಮ್ಮ ಕಡೆ ಮಾಡಿಸ್ಕೊಳ್ಳೋದು, ಅವ್ರಿಗೆ ಹೇಳೋದು. ನೀವು ಕೆಲಸ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ ಕೇಳೋದು, ತಪ್ಪು ಮಾಡಿದರೆ ಯಾಕೆ ತಪ್ಪು ಮಾಡಿದೆ ಅನ್ನೋದು, ನೀವು ಆಫೀಸ್ಗೆ ಬರ್ತಿರಿಲ್ಲ ನೋಡೋದು, ಕೆಲಸ 8 hours ಮಾಡ್ತಿರಿಲ್ಲ ನೋಡೋದು. ಸೊ ಇಟ್ಸ್ ಅ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ. ಬಟ್ ದಟ್ ಈಸ್ ನಾಟ್ ಲೀಡರ್ಶಿಪ್. ದೇ ಆರ್ ಕಾಲ್ಡ್ ಮ್ಯಾನೇಜರ್ಸ್, ದೇ ಆರ್ ನಾಟ್ ಲೀಡರ್ಸ್. ಓಕೆ. So leadership is where you are inspiring the team, you are mentoring the team, you are helping the team, you are motivating the team, you are understanding ಯಾರ್ದೇನು ಸ್ಟ್ರೆಂತ್ ಇದೆ, ಯಾರ್ದೇನು ವೀಕ್ನೆಸ್ ಇದೆ, ಆ ಸ್ಟ್ರೆಂತ್ ಹೆಂಗೆ ಯೂಸ್ ಆಗುತ್ತೆ ನಮ್ಮ ಕಂಪ್ನಿಗೆ, ನಮ್ಮ ಪ್ರಾಜೆಕ್ಟಿಗೆ, ಯಾರಿಗೆ ಯಾವ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ಅವ್ರು ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ಆಗುತ್ತೆ, ಅವ್ರ ಕ್ಯಾರಿಯರ್ನಾಗ ಹೆಲ್ಪ್ ಮಾಡೋದು, ಅವ್ರಿಗೆ ಪ್ರಮೋಷನ್ಗೆ ಹೆಲ್ಪ್ ಮಾಡೋದು. ನಾಟ್ ಹೆಲ್ಪ್ ಬೈ ಫಾಸ್ಟ್ಲಿ ಪ್ರಮೋಟಿಂಗ್ ವಿತೌಟ್ ದ ಗ್ರೋತ್. ಅವರಲ್ಲಿ ಆ ವ್ಯಕ್ತಿತ್ವದಲ್ಲಿ, ಅವ್ರ ಪರ್ಸ್ನಾಲಿಟಿಯಲ್ಲಿ ಆ ಸ್ಕಿಲ್ಸ್ ಬಂದಾಗ ಅವ್ರಿಗೆ ಸರಿಯಾದ ಸಮಯದಲ್ಲಿ ಅವ್ರಿಗೆ ಪ್ರಮೋಷನ್ ಮಾಡೋದು, ರೈಟ್? ಆ್ಯಂಡ್ ದೆನ್ ಕಮಿಂಗ್ ವಿತ್ ಕಂಪೆಲಿಂಗ್ ವಿಷನ್. ಆ ವಿಷನ್ ಕೇಳಿ ಏನೋ ಟೀಮ್ದಾಗ ಏನಂದ್ರೆ ಒಂದು ಇಲೆಕ್ಟ್ರಿಸಿಟಿ ಹೋಗ್ಬೇಕು ಬಾಡಿ ಎಲ್ಲರ ಒಳಗೆ, ಮೈಂಡ್ ಒಳಗೆ ಒಂದು ಎನರ್ಜಿ ಬರ್ಬೇಕು ಎಲ್ಲರ ಮೈಂಡ್ ಒಳಗೆ, ರೈಟ್? ಸೊ ಆಲ್ ದೀಸ್ ಕ್ವಾಲಿಟೀಸ್ ಆರ್ ಆಫ್ ಗ್ರೇಟ್ ಲೀಡರ್ಶಿಪ್, ಗ್ರೇಟ್ ಲೀಡರ್ಸ್. ಸೊ ಇವೆಂಚುಲಿ ಈಗೇನಾತ್ರಿ, IT ಇಂಡಸ್ಟ್ರಿ ಭಾಳ ಫಾಸ್ಟ್ ಗ್ರೋ ಆಗ್ಬಿಡ್ತು. ಭಾಳ ಫಾಸ್ಟ್ ಗ್ರೋ ಆಗಿ ನಮ್ಮ ಹತ್ರ ಅಷ್ಟು ಟೈಮೇ ಇರಲಿಲ್ಲ ಈ ಥರ ಲೀಡರ್ಸ್ ರೆಡಿ ಮಾಡಕ್ಕೆ. ಸೊ ಹಿಂಗಾಗಿ ಮೆಜಾರಿಟಿ ಕಂಪ್ನಿ ಒಳಗೆ, ಮೆಜಾರಿಟಿ ವಿತ್ ದ ಟೀಮ್ ಒಳಗೆ ಮ್ಯಾನೇಜರ್ಸ್ ಅದಾರ. ಈಗ ಯಾರ್ಯಾರು ವರ್ಕ್ ಮಾಡತ್ತಿರಲ್ಲ, ನಾನು ನಿಮಗೆ ಮ್ಯಾನೇಜರ್ ಲೀಡರ್ ಅಂತಂದು ಇದನ್ನು ಕೊಟ್ಟೀನಿ, ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಕೊಟ್ಟೇನಿ. ಸೊ ನೀವು ಎಲ್ಲಿ ವರ್ಕ್ ಮಾಡಾಕ್ತಿರಲ್ಲ ಅಲ್ಲಿ ನೀವು ಆರ್ ಯು ವರ್ಕಿಂಗ್ ಫಾರ್ ಅ ಮ್ಯಾನೇಜರ್ ಆರ್ ಯು ವರ್ಕಿಂಗ್ ಫಾರ್ ಅ ಲೀಡರ್? ಸರ್ 90% ಎಲ್ಲ ಮ್ಯಾನೇಜರ್ಗೆ ವರ್ಕ್ ಮಾಡುತ್ತೆ. ನಿಮಗೂ ಹಂಗೆ ಅನ್ಸುತ್ತಲ್ಲ? ಹೌದು. ಹಾ. ಬಟ್ ಇದು ಸಸ್ಟೈನಬಲ್ ಅಲ್ಲ. ಈಗ ನೋಡ್ರಿ, ಯು ಮೀಟ್ ಸಮ್ ಫ್ರೆಂಡ್ಸ್, ನೀವು ಎಲ್ಲರೂ ಭೇಟಿ ಆಗ್ತಿರಲ್ಲ ಹೊರಗಡೆ, ಸೋಷಿಯಲ್ ಗ್ಯಾದರಿಂಗ್, ಆಯ್ತಾ? ಅಲ್ಲಿ ಎಷ್ಟೋ ಸರಿ ಹಿಂಗಾಗತ್ತಲ್ಲ, ನನ್ನ ಮ್ಯಾನೇಜರ್ ಹಂಗೆ, ನನ್ನ ಮ್ಯಾನೇಜರ್ ಹಿಂಗೆ ಅಂತ ಮಾತಾಡ್ತೀರಾ? ಹೌದು, ಮಾತಾಡ್ತೀವ. ಯಾಕಂದ್ರೆ ಆ ಫ್ರಸ್ಟ್ರೇಷನ್, ಆ ಫೀಡ್ಬ್ಯಾಕ್ ಅನ್ನ ನಾವು ಮ್ಯಾನೇಜರ್ ಕೊಡಕ್ಕಾಗಲ್ಲ. ಆ ಮ್ಯಾನೇಜರ್ಗೆ ಏನಾದ್ರು ಫೀಡ್ಬ್ಯಾಕ್ ಕೊಟ್ರೆ ಮುಗಿದೋಯ್ತು, ಅವ್ರು ಪಾಲಿಟಿಕ್ಸ್ ಮಾಡಿ ನಿಮ್ಮನ್ನು ಹೊರಗೆ ಹಾಕ್ಬಿಡ್ತಾರೆ ಕಂಪ್ನಿಯಿಂದ.
ಸರ್ ಏನಿಲ್ಲ So ಆಕ್ಚುಲಿ. now I'll come to your question, but I'm building the ಶೋರ್ context. I'm ಶೋರ್ building the ಶೋರ್ ಶೋರ್ context, right? ಶೋರ್. ಸೊ ಮ್ಯಾನೇಜರ್ಸ್ ಏನಂದ್ರೆ ಇನ್ಸೆಕ್ಯೂರ್ ಇರ್ತಾರೆ. ಇನ್ಸೆಕ್ಯೂರ್ ಅಂದ್ರೆ ಅವ್ರ ವಿರುದ್ಧವಾಗಿ ಯಾರೋ ಮಾತಾಡಿದ್ರು ಅವ್ರನ್ನ ಹೊರಗಡೆ ಹಾಕ್ಬಿಡೋದು. ಆಮೇಲೆ ಏನ್ ಫೀಡ್ಬ್ಯಾಕು ಕೇಳಲ್ಲ, ಏನ್ ಫೀಡ್ಬ್ಯಾಕು ತಗೊಳಲ್ಲ, ಆಯ್ತಾ. ಆಮೇಲೆ ಅವ್ರು ಏನಂದ್ರೆ ಅವರು ಟೆಕ್ನಿಕಲಿನೂ ಸ್ಟ್ರಾಂಗ್ ಇರಲ್ಲ. ಈಗ ನೋಡ್ರಿ ನಿಮ್ಮ ಕಂಪ್ನಿ ಒಳಗನ 2-3 ತರ ಮ್ಯಾನೇಜರ್ಸ್ ಇರ್ತಾರ. ಸಮ್ ಮ್ಯಾನೇಜರ್ ಹು ಆರ್ ಟೆಕ್ನಿಕಲಿ ಗುಡ್ ಇರ್ತಾರ, ಬಟ್ ಅರೋಗಂಟ್ ಇರ್ತಾರ, ಆಯ್ತಾ. ನಂಗೆಲ್ಲ ಗೊತ್ತು, ನಾನೇ ಬಲ್ಲವನು ತರ ಬಿಹೇವ್ ಮಾಡ್ತಿರ್ತಾರ. ಇನ್ನು ಕೆಲವೊಬ್ರು ಟೆಕ್ನಿಕಲಿ ಗೊತ್ತಿರಲ್ಲ, ಬರೀ ಮಾತಾಡಕ್ ಬರುತ್ತಾ, ಮ್ಯಾನೇಜ್ಮೆಂಟ್ ಮಾಡಕ್ ಬರುತ್ತಾ, ಆ ತರಾನು ಇರ್ತಾರ. ಬಟ್ ದ ಗುಡ್ ಮ್ಯಾನೇಜರ್ ಇಸ್ ಸಂಬಡಿ ಹೂ ನೋಸ್ ಬೋತ್, ಲೈಕ್ ಟೆಕ್ನಿಕಲಿ ಗುಡ್ ಬಟ್ ಆಲ್ಸೋ ನೋ ಹೌ ಟು ಟೀಚ್ ಅಂಡ್ ಮೆಂಟರ್ ಪೀಪಲ್. ಕರೆಕ್ಟ್. ಸೊ ಯು ಆಸ್ ಅ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್, ಯು ಲೈಕ್ ಟು ವರ್ಕ್ ವಿತ್ ಮ್ಯಾನೇಜರ್ ಹೂ ಇಸ್ ಟೆಕ್ನಿಕಲಿ ಗುಡ್ ಅಂಡ್ ಕ್ಯಾನ್ ಮೆಂಟರ್ ಯು. ಟೆಕ್ನಿಕಲಿ ಗುಡ್ ಅಂತ ಹೇಳಿ ನಿಮ್ಗೆ ಕೊಟ್ಟಿರೋ ಕೆಲಸ ಬಂದು ನಿಮ್ಗೆ ಬರ್ತಾ ಇಲ್ಲ ಸರಿ ಅಂತ ನಿಮ್ ಸೈಡ್ ಮಾಡಿ ಅವರೇ ಮಾಡಿ ಮುಗಿಸೋದಲ್ಲ. ದಟ್ ಈಸ್ ನಾಟ್ ಲೀಡರ್ಶಿಪ್. ನಿಮಗೆ ಮಾಡಕ್ ಬಿಟ್ಟು ನೀವು ಎಲ್ಲಿ ಎಡುತ್ತಾ ಇದ್ದೀರಾ, ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ, ಅದನ್ನ ನಿಮ್ಗೆ ಸಾಫ್ಟ್ ಆಗಿ ಓಕೆ ಈ ತರ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗ್ ಥಿಂಕ್ ಮಾಡುವಂತ ಹೇಳ್ಕೊಡುವಂತ ಲೀಡರ್ ಬೇಕು ನಿಮಗೆ, ಆಯ್ತಾ. ಸೊ ಏನಾಗುತ್ತೆ ಇವೆಂಚುಲಿ, ಈಗ ನೀವು ಇನ್ನೂವರೆಗೆ IT ಇಂಡಸ್ಟ್ರಿಗೆ ಬಂದಿದೆ, ಬಟ್ ಇದೇ ತರ ಮುಂದೆ ಕಂಟಿನ್ಯೂ ಆದ್ರೆ ನಡೆಯಲ್ಲ. ಸ್ಲೋಲಿ ಏನಾಗುತ್ತೆ, ಚಲೋ ಟ್ಯಾಲೆಂಟಿಗೆ ಕಾಂಪಿಟೇಷನ್ ಇರುತ್ತೆ. ಆ ಚಲೋ ಟ್ಯಾಲೆಂಟ್ ದೇ ವಿಲ್ ವರ್ಕ್ ಫಾರ್ ಓನ್ಲಿ ಲೀಡರ್ಸ್, ದೇ ವಿಲ್ ನಾಟ್ ವರ್ಕ್ ಫಾರ್ ಮ್ಯಾನೇಜರ್ಸ್. ಓಕೆ. ಸೊ ನೀವೆಲ್ಲರೂ ನಿಮ್ಮ ಕ್ಯಾರಿಯರ್ ಅಲ್ಲಿ, ನಾವು ಕ್ವಶನ್ ಈಸ್ ಶುಡ್ ಯು ಬಿಕಮ್ ಅ ಲೀಡರ್ ಆರ್ ಶುಡ್ ಯು ಬಿಕಮ್ ಅ ಮ್ಯಾನೇಜರ್. ಓಕೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ನಿಮ್ಮ ಪರ್ಸನಾಲಿಟಿ ಟೈಪ್ ಯಾವ ತರ ಇದೆ ಅಂತ. ಈಗ ಮೈಕ್ರೋಸಾಫ್ಟ್ ಅಲ್ಲಿ ದೇರ್ ಆರ್ ಸಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ಸ್, ಅವ್ರು 25-30 ವರ್ಷ ವರ್ಕ್ ಆಸ್ ಅನ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಅದಾರ. ಅವ್ರಿಗೆ ಯಾರೂ ರಿಪೋರ್ಟ್ ಆಗಲ್ಲ, ಆಯ್ತಾ. ಸೊ ಆ ಥರ ಸುಮಾರು ಜನರಿಗೆ ನಾ ಕೇಳಿದ್ನಿ, ನೀವು ಯಾಕೆ ಹಿಂಗದಿರಿ, ಯಾಕೆ ನೀವು ಯಾರನ್ನೂ ಮ್ಯಾನೇಜ್ ಮಾಡಲಿಲ್ಲ, ಯಾಕೆ ಮ್ಯಾನೇಜ್ಮೆಂಟ್ನೇ ಬರಲಿಲ್ಲ ಅಂತ. ಅವ್ರು ಏನಂತಿದ್ರಂದ್ರೆ, ಫಸ್ಟ್ ಥಿಂಗ್ ಏನಂತಿದ್ರಂದ್ರೆ, ನಾ ಏನಾರ ಕೆಲ್ಸಕ್ಕೆ ತೊಗೊಂಡು ಅದನ್ನ ಯಾರ ಕಡೆ ಮಾಡಿಸೋದಿತ್ತು, ಅವ್ರಿಗೆ ನಾ 2 ತಾಸು ಎಕ್ಸ್ಪ್ಲೇನ್ ಮಾಡಿ, ಅವ್ರು ಮಾಡಿದ ಕೆಲಸ ರಿವ್ಯೂ ಮಾಡಿ, ಅದ್ರಾಗ ಮಿಸ್ಟೇಕ್ ಕಂಡುಹಿಡಿದು ಅದನ್ನ ಸರಿ ಮಾಡಕ್ಕೆ ನಂದು ಮತ್ತೆ ಇನ್ನೊಂದು 2 ತಾಸು ಹೋಗುತ್ತೆ. ಅದ್ರ ಬದ್ಲಿಗೆ ಕುಂತ್ ನಾನಾ ಮಾಡಿದ್ರೆ 1 ತಾಸನೇ ಮುಗಿಸ್ತೀನಿ ಅಂತಿದ್ರು ಅವರು. ಓಕೆ, ದಟ್ ಈಸ್ ಒನ್. ಸೆಕೆಂಡ್, ಅವ್ರಿಗೆ ಆ ಬೇರೆ ಜನರ ಎಮೋಷನ್, ಅವ್ರದ್ದು ಫೀಲಿಂಗ್ಸ್, ಅವ್ರನ್ನ ಮೆಂಟ್ರಿಂಗ್ ಮಾಡಕ್ಕೆ ಅವ್ರಿಗೆ ಕಷ್ಟ ಆಗ್ತಿತ್ತು. ದಟ್ ಈಸ್ ಅ ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್ ಅಂದ್ರೆ ಅವ್ರಿಗೆ ಕಾರ್ಪೊರೇಟ್ ಪಾಲಿಟಿಕ್ಸ್ ಹ್ಯಾಂಡಲ್ ಮಾಡಕ್ ಬರ್ತಿರ್ಲಿಲ್ಲ. ಸಿ ಪಾಲಿಟಿಕ್ಸ್ ಈಸ್ ವೆರಿ ಎಂಬೆಡೆಡ್ ಇನ್ ಎವ್ರಿ ಪಾರ್ಟ್ ಆಫ್ ದ ಸೊಸೈಟಿ. ಏನಂತಾರ, ಅದು ಫ್ಯಾಮಿಲಿ ಒಳಗೂ ಪಾಲಿಟಿಕ್ಸ್ ಇರುತ್ತಾ, ಕಂಪನಿ ಒಳಗೂ ಇರುತ್ತಾ, ಸಮಾಜದಾಗೂ ಇರುತ್ತಾ. ಕರೆಕ್ಟ್. ಯು ಕೇಮ್ ಟು ಕಾರ್ಪೊರೇಷನ್, ದ ರೈಟ್ ಪಾಯಿಂಟ್ ಸರ್. ಹಾ. ಸೊ ಕಾರ್ಪೊರೇಟ್ ಪಾಲಿಟಿಕ್ಸ್ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಬರ್ತಿರಲ್ಲ. ಓಕೆ. ಅವಾಗ ಏನಾಗುತ್ತೆ ಅವ್ರಿಗೆ, ನಂಗಿದು ಹ್ಯಾಂಡಲ್ ಮಾಡಕ್ ಬರಲ್ಲಪ್ಪ. ಸಿ ದೇರ್ ಈಸ್ ಅ ಗುಡ್ ಪಾಲಿಟಿಕ್ಸ್ ಅಂಡ್ ದೇರ್ ಈಸ್ ಅ ಬ್ಯಾಡ್ ಪಾಲಿಟಿಕ್ಸ್. ಓಕೆ. ನಾವೇನ್ ಮಾಡಿವಿ ಅಂದ್ರೆ ಪಾಲಿಟಿಕ್ಸ್ ಪದಾನ ಇಷ್ಟು ಅದನ್ನ ಕೀಳು ದೃಷ್ಟಿಯಿಂದ ನೋಡಕ್ ಶುರು ಮಾಡಿವಲ್ಲ, ವಿ ಥಿಂಕ್ ದಟ್ ಇಟ್ ಇಸ್ ವೆರಿ ಬ್ಯಾಡ್. ಓಕೆ. ದೇರ್ ಇಸ್ ನಥಿಂಗ್. ನಾವು ಈ ರೀತಿ ಅಂಡ್ ವಿ ಮಿಕ್ಸ್ ದಟ್ ಪಾಲಿಟಿಕ್ಸ್ ವಿತ್ ಅವರ್ ಇಲೆಕ್ಟೋರಲ್ ಪಾಲಿಟಿಕ್ಸ್. ಸಿ ಇಲೆಕ್ಟೋರಲ್ ಪಾಲಿಟಿಕ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಲೆಕ್ಟೋರಲ್ ಪಾಲಿಟಿಕ್ಸ್ನಾಗ ಅಲ್ಲಿ ಹೆಂಗೈತಿ, ಅಲ್ಲಿ ಎಷ್ಟೊಕ್ಕರೆ ಸರಿ ಇವನ್ ದೇ ಗೋ ಟು ಅನ್ ಎಕ್ಸ್ಟೆಂಟ್ ಆಫ್ ವೈಲೆನ್ಸ್ ಆಲ್ಸೋ, ರೈಟ್. ದ್ಯಾಟ್ ಈಸ್ ಡಿಫ್ರೆಂಟ್. ಕಾರ್ಪೊರೇಟ್ ಪಾಲಿಟಿಕ್ಸ್ ಒಳಗೆ ವೈಲೆನ್ಸ್ ಕಡಿಮೆ ಇದೆ, ಅಲ್ಲಿ ವೈಲೆನ್ಸ್ ಇಲ್ಲ. ಅಲ್ಲೇನಂತಂದ್ರೆ ಲಾಬಿಂಗ್ ಇದೆ, ಅಲ್ಲೇನಂದ್ರೆ ಸೆಲ್ಫ್ ಪ್ರಮೋಷನ್ ಇದೆ, ಅಲ್ಲೇನಂದ್ರೆ ಹೋಲ್ಡಿಂಗ್ ಯುವರ್ ಫೋರ್ಟ್, ಅಂದ್ರೆ ನಿಮ್ಮ ಏರಿಯಾದಾಗ ಯಾರು ಅನ್ನೆಸೆಸರಿ ಅದನ್ನ ತಗೊಂಡು ಹೊಂಟಿದ್ರ ಅಂದ್ರೆ ಅದನ್ನು ಪ್ರೊಟೆಕ್ಟ್ ಮಾಡೋದಿದೆ, ನಿಮ್ಮ ಟೀಮನ್ನು ಪ್ರೊಟೆಕ್ಟ್ ಮಾಡೋದಿದೆ. ಸೊ ಕಾರ್ಪೊರೇಟ್ ಪಾಲಿಟಿಕ್ಸ್ ಈಸ್ ಅಗೇನ್ ಅ ವೆರಿ ಬಿಗ್ ಟಾಪಿಕ್ ಬೈ ಇಟ್ ಸೆಲ್ಫ್. ಐ ಕೆನಾಟ್ ಕವರ್ ದಟ್ ಇನ್ ಒನ್ ವಿಡಿಯೋ. ಸೊ ಅದನ್ನ ಅವರು ಕಲಿಯಕ್ಕೆ ಅವ್ರಿಗೆ ಲೀದಿಲ್ಲ, ಆಸಕ್ತಿ ಇಲ್ಲ. ಓಕೆ. ಆಮೇಲೆ ಅವ್ರಿಗೆ ಅವ್ರು ಎಂಥವ್ರು ಇರ್ತಾರಂದ್ರೆ ಅವ್ರ ಮನಸ್ಸಿನಲ್ಲಿ ಏನು ವಿಚಾರ ಬರುತ್ತಾ, ಮೈಂಡಲ್ಲಿ ಏನು ವಿಚಾರ ಬರುತ್ತಾ ಅದು ಅವ್ರ ಬಾಯಲ್ಲಿ ಇರುತ್ತೆ, ಡೈರೆಕ್ಟ್ ಅವ್ರು ಹೇಳ್ಬಿಡ್ತಾರೆ. ಅವ್ರಿಗೆ ಏನಾಗುತ್ತೆ, ಲೀಡರ್ಶಿಪ್ ರೂಲ್ ಸೂಟ್ ಆಗಲ್ಲ. ಯಾಕಂದ್ರೆ ನೀವು ಎಷ್ಟೋ ಸರಿ ಏನಾಗುತ್ತಾ, ಒಂದೊಂದು ಸರಿ ನಿಮ್ಗೆ ಗೊತ್ತಿರುತ್ತೆ ಇದು ಇವ್ರು ಹಿಂಗಿದಾರ, ಅದು ಹಿಂಗೆ ಆಗ್ತಿದೆ ಅಂತ, ಅಂದ್ರೂ ನೀವು ಕೆಲವೊಂದು ಟೈಮ್ನಾಗ ಸುಮ್ಮನೆ ಇರ್ಬೇಕಾಗತ್ತ. ಓಕೆ. ಈಗ ನಿಮ್ಮ ಟೀಮ್ನಾಗ ಒಬ್ಬರ್ತಾ, ನಾವು ಮೆಂಟಲಿ ಲೆಟ್ಸ್ ಸೇ ಸಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಇಸ್ ದೇರ್, ಅವ್ನ ಪರ್ಫಾರ್ಮೆನ್ಸ್ ಚಲೋ ಇಲ್ಲ ಅಥವಾ ಅವಳು ಪರ್ಫಾರ್ಮೆನ್ಸ್ ಈಗ ಸರಿ ಇಲ್ಲ, ದೇ ಆರ್ ಗೋಯಿಂಗ್ ಥ್ರೂ ಸಮ್ ರಫ್ ಫೇಸ್. ಹೋಗ್ಬಿಟ್ಟು ನೀನ್ ಏನ್ ಕೆಲ್ಸಕ್ಕೆ ಬಾರ್ದವ್, ನಿಮ್ಮಂತವ್ರೆಲ್ಲ ಕಂಪ್ನಿಯಲ್ಲಿ ಇರಬಾರ್ದು, ಹಂಗೆ ಹಿಂಗೆ ಮಾತಾಡ್ಬಿಟ್ರೆ ಅವ್ರು ಇನ್ನೂ ಕುಗ್ಗೋಗ್ಬಿಡ್ತಾರೆ. ಕರೆಕ್ಟ್. ಹೌದು. ಯು ಆಸ್ ಅ ಲೀಡರ್ ಯು ಶುಡ್ ಟೆಲ್ ದೆಮ್ ದಟ್ ಓಕೆ, ನಿನ್ ಲೈಫ್ನಾಗ ಏನೋ ಒಂದಿಗೆ ಬ್ಯಾಡ್ ಫೇಸ್ ಬಂದಿದೆ, ಇನ್ ದ ಪಾಸ್ಟ್ ಯು ಹ್ಯಾವ್ ವರ್ಕ್ಡ್ ವೆಲ್, ಟೇಕ್ ಸಮ್ ಟೈಮ್, ಅನ್ವೈಂಡ್, ರಿಲ್ಯಾಕ್ಸ್ ಆಗು, ಥಿಂಕ್ ಮಾಡು ಏನ್ ಮಾಡ್ಬೇಕಂತಿ ನೆಕ್ಸ್ಟ್ ಅಂತ. ನೀ ಬಂದು ನನಗೆ ಹೇಳು, ವಾಟ್ ಎವರ್ ಪಾಸಿಬಲ್ ಫ್ರಮ್ ಮೈ ಸೈಡ್ ಐ ವಿಲ್ ಹೆಲ್ಪ್ ಯು ಅಂತ ಹೇಳ್ಬೇಕು. ಈಗ ಫಿಲ್ಟರ್ ಇಲ್ದ ಮನುಷ್ಯ ಏನ್ ಮಾಡ್ತಾನೆ, ಹೋಗಿ ಹೇಳ್ಬಿಡ್ತಾನೆ ನೀವೆಲ್ಲ ನಿಮ್ಮಂತವ್ರೆಲ್ಲ ಕಂಪ್ನಿಯಲ್ಲಿ ಇರಬಾರ್ದು ಅಂತ. ಸೊ ದಿಸ್ ಈಸ್ ಆಲ್ಸೋ ಪಾಲಿಟಿಕ್ಸ್, ರೈಟ್. ದಿಸ್ ಈಸ್ ಆಲ್ಸೋ ಪಾಲಿಟಿಕ್ಸ್.
ಸೊ ದೇರ್ ಈಸ್ ಅ ಗುಡ್ ಪಾಲಿಟಿಕ್ಸ್ ಆ್ಯಂಡ್ ಯು ನೀಡ್ ಟು ನೋ ದೋಸ್ ಸ್ಕಿಲ್ಸ್. ಸೊ ಇದೆಲ್ಲ ಅವ್ರಿಗೆ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ಗೆ ಬರಲ್ಲ. ಬಟ್ ಯಾರಿಗೆ ಪೀಪಲ್ ಸ್ಕಿಲ್ ಬರುತ್ತಲ್ಲ, ಯಾರಿಗೆ ಜನರ ಜೊತೆ ವರ್ಕ್ ಮಾಡೋ ಸ್ಕಿಲ್ ಬರುತ್ತಾ, ಮೆಂಟರ್ ಮಾಡೋ ಸ್ಕಿಲ್ ಬರುತ್ತಾ, ಲೀಡ್ ಮಾಡೋ ಸ್ಕಿಲ್ ಬರುತ್ತಲ್ಲ, ಅವರಿಗೆ ಮ್ಯಾನೇಜ್ಮೆಂಟ್ ರೋಲ್ ಈಸ್ ವೆರಿ ವೆಲ್ ಸೂಟೆಡ್. ಬಿಕಾಸ್ ನೀವು ಒಬ್ಬರ ಎಷ್ಟು ಕೋಡ್ ಬರಿಬೋದಪ್ಪ, ಒಬ್ಬರ ಒಂದು ದಿನಕ್ಕೆ 1,000-2,000 ಲೈನ್ ಕೋಡ್ ಬರಿತೀರಿ ಅಷ್ಟೇ. ಆದ್ರೆ ನೀವು ಒಂದು 10 ಜನರದೊಂದು ಟೀಮ್ ಮಾಡಿದ್ರಿ ಅಂದ್ರೆ ನೀವು 10,000 ಲೈನ್ ಕೋಡ್ ಬರಿಬೋದು ಒಂದು ದಿನಕ್ಕೆ. ಕರೆಕ್ಟ್? You can transform a product, you can build a new product, you can build a new business for your company and help it make millions of dollars, right? So ಲೀಡರ್ಸ್ ಕೊರತೆ ಇದೆ ಕಂಪನಿಗಳೊಳಗೆ ಟ್ರೂ ಲೀಡರ್ಸ್ ಕೊರತೆ ಐತಿ. ನಿಮ್ಮ ಹತ್ರ ಲೀಡರ್ಶಿಪ್ ಸ್ಕಿಲ್ದ ಸಿಗ್ನಲ್ಸ್ ಇದ್ದು ಅಂದ್ರೆ ದಯವಿಟ್ಟು ಗೆಟ್ ಇನ್ ಟು ಲೀಡರ್ಶಿಪ್. ಆ್ಯಂಡ್ ನಮ್ದು ಕೋಡಿಂಗ್ ಆದ್ಮೇಲೆ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್ ಆದ್ಮೇಲೆ ದ ಥರ್ಡ್ ಪ್ರೋಗ್ರಾಮ್ ಐ ಆಮ್ ಲಾಂಚಿಂಗ್ ಈಸ್ ಆನ್ ಲೀಡರ್ಶಿಪ್. And I'm not trying to sell myself. I just wanted to share this with you. ನಾವು ಮೈಕ್ರೋಸಾಫ್ಟ್ನಾಗ ಇದ್ದಾಗ ಲೀಡರ್ಸ್ಗಳ ಮೇಲೆ ಒಂದು ಸರ್ವೆ ಆಗತ್ತೆ. ಸೊ ಸರ್ವೆ ಆದಾಗ ನಮ್ಮದು ಎಂಟೈರ್ ಕಂಪ್ನಿದು ಎವರೇಜ್ ಯೂಸ್ ಟು ಬಿ ಅರೌಂಡ್ 70%, ಆಯ್ತಾ. ಸೊ ನಂದು ರ್ಯಾಂಕಿಂಗ್ ಯೂಸ್ ಟು ಬಿ ಆಲ್ವೇಸ್ ಅಬೋವ್ 85. ಓಕೆ. ಆ್ಯಂಡ್ ದ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್, ನಮ್ಮ ಮೈಕ್ರೋಸಾಫ್ಟ್ ಬಿಟ್ಟ ಮೇಲೆ ನನ್ನ ಟೀಮ್ ಇದೆ ಅಲ್ಲ, ಆ ಟೀಮ್ ಇಸ್ ಸ್ಟಿಲ್ ಸ್ಕೋರಿಂಗ್ ಮೋರ್ ದೆನ್ 80. That kind of culture and that kind of team I had set up, right? So a lot of my colleagues and friends in Microsoft, they are all saying illappa ni leadership mela mentor ಮಾಡು. In fact ಸುಮಾರು ಜನ ಏನಂದ್ರೆ ಇದು ಪ್ರೋಗ್ರಾಮಿಂಗ್ ಎಲ್ಲ ಬಿಟ್ಬಿಡು, ಅದಕ್ಕೆ ಭಾಳ ಮಂದಿ ವಿಡಿಯೋ ಮಾಡತ್ತಾರ. they were pushing me to do videos on ಇದು course on leadership actually. So it is one of my very ಏನಂತಾರ topic which is very close to my heart, career mentoring and leadership training. ಸೊ ಮೈ ಥರ್ಡ್ ಕೋರ್ಸ್ ವಿಲ್ ಬಿ ಆನ್ ಲೀಡರ್ಶಿಪ್, ವಿಖ್ಯಾತ್. ಸೊ ಯಾರ್ಯಾರು ನೀವು ಮುಂದೆ ಮ್ಯಾನೇಜರ್ಸ್ ಆಗ್ಬೇಕನ್ನತ್ತೀರಿ, ಲೀಡರ್ಸ್ ಆಗ್ಬೇಕನ್ನತ್ತೀರಲ್ಲ, ಸೊ ಪ್ಲೀಸ್ ಏನಂತಾರ ಸ್ಟೇ ಟ್ಯೂನ್ಡ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಕ್ಯಾರಿಯರ್ ಗ್ರೋತ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಲೀಡರ್ಸ್ ಕೊರತೆ ಇರೋದ್ರಿಂದ ನೀವು ಆ ಪಾತ್ ಹೋದ್ರಿ ಅಂತ ತಿಳ್ಕೊರಿ, ಭಾರಿ ಗ್ರೋತ್ ಅದ. ಆ್ಯಂಡ್ ನೀವು ಸ್ಟ್ರೆಸ್ ಅನ್ನೋದು ಏನೈತಲ್ಲ, ನೀವು ಆ ಸ್ಟ್ರೆಸ್ ತೊಗೊಂಡ್ರೆ ಬರ್ತೈತಿ. ಈಗ ಜಗಳ ಶುರು ಆಗೈತಿ, ಪಾಲಿಟಿಕ್ಸ್ ಶುರು ಆಗೈತಿ, ಅದನ್ನ ಆಸ್ ಅ ಗೇಮ್ ನೋಡ್ರಿ. ನೀವು ಯಾರು ಇದು ನೋಡ್ರಿ, ಗೇಮ್ ಆಫ್ ಥ್ರೋನ್ಸ್ ನೋಡ್ರಿ ಸೀರೀಸ್? ಗೇಮ್ ಆಫ್ ಥ್ರೋನ್ಸ್, ಹೌಸ್ ಆಫ್ ಕಾರ್ಡ್ಸ್ ನೆಟ್ಫ್ಲಿಕ್ಸ್ನಾಗ ಇಲ್ಲ ಸರ್. ಇಲ್ಲ. ಸಿ ಯು ಸಿ ದಟ್ as a game, you observe it as a game and then you play the game, okay? Then you will not get the stress. Yes sir, thank you. ಅದು ಯಾಕಂದ್ರೆ ನಾ ಏನಕ್ಕೆ ಕೇಳಿದೆ ಅಂದ್ರೆ, I have seen growth in management people only, ಅಂದ್ರೆ in terms of position, but individual contributor ಗೆ you should keep looking out for other roles. ಯಾಕಂದ್ರೆ ಶಾರ್ಟೇಜ್ ಇದೆ ವಿಕ್ಯಾ, ಶಾರ್ಟೇಜ್ ಇತ್ರಿ. there is a shortage of leaders. Okay. ಮಾರ್ಕೆಟ್ನಾಗ there is a shortage of leaders. ಸೊ ಯಾರು ಲೀಡರ್ಶಿಪ್ ಹೋಗ್ತಾರಲ್ಲ ಫಾಸ್ಟ್ ಗ್ರೋ ಆಗುತ್ತೆ. ಆಮೇಲೆ IT ಇಂಡಸ್ಟ್ರಿ ಎಕ್ಸ್ಪಾಂಡ್ ಆಗ್ತಿದೆಯಲ್ಲ, ಪ್ರತಿ ವರ್ಷ ನಾವು ಏನಂದ್ರೆ 1,00,000 ಮಂದಿಗೆ ಹೈರ್ ಮಾಡ್ತಿದೀವ ಆಸ್ ಅನ್ ಇಂಡಸ್ಟ್ರಿ ಹೇಳ್ತಿದ್ದೀನಿ, ಮೋರ್ ದೆನ್ 1 lakh. ಸೊ ಪ್ರತಿ 10 ಜನರಿಗೆ ಒಬ್ಬ ಮ್ಯಾನೇಜರ್ ಬೇಕು. ಸೊ ಎಷ್ಟಾಯ್ತು ಅವಾಗ? 1 lakh divided by 10, 10,000. So you need 10,000 managers. And Yes. for every 10 managers or 5 managers, you need another ಇದು M2 ಅಂತಾರ. ನಮ್ಮ ಇದ್ರೊಳಗೆ ಮೈಕ್ರೋಸಾಫ್ಟ್ನಾಗ ಗ್ರೂಪ್ ಇಂಜಿನಿಯರಿಂಗ್ ಮ್ಯಾನೇಜರ್ ಅಂತಾರ. ಸೊ ಫಾರ್ ಎವ್ರಿ 5 to 10 managers, you need another manager. ಓಕೆ. ಸೊ ಆ 10,000 ಜನರಿಗೆ 1,000 ಜನ ಅವ್ರ ಮೇಲಿರೋ ಬಾಸ್ ಬೇಕು. ಮುಂದೆ ಅವ್ರಿಗೂ 5ರಿಂದ 10 ಜನರಿಗೆ ಇನ್ನೊಬ್ಬ ಬಾಸ್ ಬೇಕಾಗ್ತಾನ. ಸೊ ಆ 1,000 ಜನರಿಗೆ 100 ಜನ ಬೇಕು. ಸೊ ಈ ತರ ಪ್ರತಿ 1,00,000 ಜನರಿಗೆ ಒಂದು 12,000 ಜನ ಲೀಡರ್ಸ್ ಬೇಕಾಗ್ತಾರ ಇಂಡಸ್ಟ್ರಿಯಾಗ. ನಮ್ಮ ಇಂಜಿನಿಯರಿಂಗ್ನಾಗ, ಕಾಲೇಜ್ನಾಗ, ಸ್ಕೂಲ್ನಾಗ ಎಲ್ಲೂ ನಮಗೆ ಲೀಡರ್ಶಿಪ್ ಬಗ್ಗೆ ಟ್ರೈನಿಂಗ್ ಕೊಡಂಗಿಲ್ಲ. ನಾವೇನ್ ಲೀಡರ್ಶಿಪ್ ಹೆಂಗ್ ಕಲಿತೀವಿ? ನಾವೇನೀಗ ಕ್ಲಾಸ್ನಾಗ ಮಾನಿಟರ್ ಅದು ಆಗಿರ್ತೀವಿ, ಇಲ್ಲಾಂದ್ರೆ ಸ್ಕೂಲ್ನಾಗ ಏನೋ ಮಾಡಿರ್ತೀವಿ, ಕಾಲೇಜ್ನಾಗ ಯಾವುದೋ ಒಂದು ಕ್ಲಬ್ ಮಾಡಿರ್ತೀವಿ, ಆ ರೀತಿ ನಾವು ಲೀಡರ್ಶಿಪ್ ಕಲಿತೀವಿ ಅಷ್ಟೇ. ಆಮೇಲೆ ಎಷ್ಟೋ ಜನ ಲೀಡರ್ಶಿಪ್ ಹೆಂಗ್ ಕಲಿತಾರಂದ್ರ, ಅವ್ರು ಎಲ್ಲಿ ಜಾಬ್ ಜಾಯಿನ್ ಆಗ್ತಾರಲ್ಲ ಕಂಪನಿ ಒಳಗ, ಆ ಮ್ಯಾನೇಜರ್ಸ್ ಕಡೆಯಿಂದ ಕಲಿತಾರ. ಅನ್ಫಾರ್ಚುನೇಟ್ಲಿ ಇಫ್ ದೇ ಆರ್ ವರ್ಕಿಂಗ್ ಫಾರ್ ಬ್ಯಾಡ್ ಮ್ಯಾನೇಜರ್ಸ್, ದೀಸ್ ಪೀಪಲ್ ಆಲ್ಸೋ ಬಿಕಮ್ ಬ್ಯಾಡ್ ಲೀಡರ್ಸ್ ಆರ್ ಮ್ಯಾನೇಜರ್ಸ್. ನನ್ನ ಮ್ಯಾನೇಜರ್ ಹಿಂಗ್ ಮಾಡಿದ್ದು ನನ್ನ ಜೊತೆ, ಸೊ ನಾನು ಹಂಗ ಮಾಡ್ತೀನಿ ಅಂತಾರ ಅವ್ರು.
ಸೊ ನನ್ನ ಹೌದು. ಹತ್ರ ಮೈಕ್ರೋಸಾಫ್ಟಿಗೆ ಹೊರಗಡೆ ಕಂಪ್ನಿನ್ ಬರ್ತಾರಲ್ಲ, ನನಗೆ ಫಸ್ಟ್ ಒಂದು 2 ಮಂತ್ಸ್ ಅವ್ರನ್ನ ಮೈಂಡ್ಸೆಟ್ ಚೇಂಜ್ ಮಾಡಕ್ ಹತ್ತತ್ತು ಬರೀ. ಕೆಲವೊಬ್ರು ಅಂಕರು ಎಮೋಷನಲ್ ಆಗ್ಬಿಡ್ತಾರ, ಅಂತಾರ ಮ್ಯಾನೇಜರ್ ಅಂದ್ರೆ ಹಿಂಗೂ ಇರ್ತಾರ, ಹಿಂಗೂ ಟ್ರೀಟ್ ಮಾಡ್ಬೋದು ಎಂಪ್ಲಾಯೀಸ್ ಅಂತ. ಯಾಕಂದ್ರೆ ಕೆಲಸ ಮಾಡೋದಕ್ಕಿಂತ ಕೆಲಸ ಮಾಡ್ಸೋರ್ಗೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ನಮಗ್ ಅನ್ನಿಸ್ತು ಸರ್. ಐ ಡೋಂಟ್ ನೋ ಹಾ ಇಫ್ ಐ ಆಮ್ ಬಟ್ ರಾಂಗ್. ಬಿಕ್ಯಾತ್ ಏನ್ ಗೊತ್ತಾ, ಯಾರು ಈ ತರ ಮ್ಯಾನೇಜರ್ಸ್ ಇರ್ತಾರಲ್ಲ ಅವ್ರು ಭಾಳ ಮ್ಯಾಲ್ ಹೋಗಕ್ ಆಗಲ್ಲ. ಅವ್ರು ಅದ ಲೆವೆಲ್ನಾಗ ಉಳಿತಾರ, ಜಸ್ಟ್ ಒಂದೇ ಲೆವೆಲ್ನಾಗ ಉಳಿದ್ ಬಿಡ್ತಾರೆ. ಯಾರು ಲೀಡರ್ಸ್ ಇರ್ತಾರಲ್ಲ ಓನ್ಲಿ ದೇ ವಿಲ್ ಗೋ ಟು ದ ಹೈಯರ್ ಆರ್ಡರ್ ಇನ್ ದ ಪಿರಮಿಡ್. ರೈಟ್ ಸರ್. ಓಕೆ, ಓಕೆ. ಈಗ ನೋಡ್ರಿ, ಈಗ ಏರ್ಪೋರ್ಟ್ನಾಗ ಅಲ್ಲಿ ಇಲ್ಲಿ ಕಸ ಅಥವಾ ಕ್ಲೀನಿಂಗ್ ಸ್ಟಾಫ್ ಇರ್ತಾರ, ಹೌಸ್ ಕೀಪಿಂಗ್ ಸ್ಟಾಫ್ ಇರ್ತಾರ, ಆಯ್ತಾ. ಹಾ. ಅದ್ರ ಮ್ಯಾಗ ಒಬ್ಬ ಮ್ಯಾನೇಜರ್ ಇರ್ತಾರ ಅವ್ರನ್ನ ಮಾನಿಟರ್ ಮಾಡಕ್. ಓಕೆ, ಹಾ. ಅವ್ರೇನು ದೇ ಆರ್ ಜಸ್ಟ್ ಸ್ಲೈಟ್ಲಿ ಬೆಟರ್ ದೆನ್ ದೆಮ್ ಅಷ್ಟ. ಎಸ್. ನಾಳೆ ಅವ್ರು ಫುಲ್ ಏರ್ಪೋರ್ಟ್ ಅನ್ನ ಆಪರೇಟ್ ಮಾಡುವಂತ ಹೆಡ್ ಏನಾಗಲ್ಲ. ಓಕೆ. ಕರೆಕ್ಟ್. ಸೊ ಎಸ್. ಆ ಥರ ಇರುತ್ತೆ. ಬಟ್ ಇಫ್ ಎನಿಬಡಿ ವಾಂಟ್ ಟು ಗ್ರೋ ಆ್ಯಂಡ್ ಬಿಕಮ್ ಅ ಗುಡ್ ಲೀಡರ್, ಡೆಫಿನೆಟ್ಲಿ ಐ ವುಡ್ ಲವ್ ಟು ಏನಂತಾರೆ ಮೆಂಟರ್ ದೆಮ್. ಬಟ್ ವೆರಿ ಗುಡ್ ಕ್ವೆಶನ್ ಆ್ಯಂಡ್ ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ಇಟ್ ಅಪ್. ಓಕೆ, ಥ್ಯಾಂಕ್ ಯು ಸರ್.